ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇವತ್ತು ನಮಗೆ ಕೊಟ್ಟಿದ ಆತನ ವಾಕ್ಯ ಭಾಗ್ಯವನ್ನು ನೋಡುವಂತಾಗಿದೆ. ಇವತ್ತು ನಮಗೆ ಏನಾಗಿ ದೇವರು ಕಲಿಸುವಂತನಾಗಿದೆ. ಪವಿತ್ರಾತ್ಮ ದೇವರು ನಮಗೆ ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು, ಪ್ರಾರ್ಥನೆಯಲ್ಲಿ ಅಂತ ಬಲವಿದೆ, ಪ್ರಾರ್ಥನೆಯಲ್ಲಿ ಯಾವ ಶಕ್ತಿಗಳಿದೆ, ಪ್ರಾರ್ಥನೆಯಿಂದ ನಾವು ಏನೇನು ತಪ್ಪಬಹುದು ಯೇಸುವಿನ ಮುಖಾಂತರ. ತಂದೆಯಾದ ದೇವರ ಸಮ್ಮುಖದಲ್ಲಿ ಪವಿತ್ರಾತ್ಮನ ಮೂಲಕ, ಯೇಸುವಿನ ಮೂಲಕ ನಮ್ಮ ಕಾರ್ಯಗಳು ಯಾವ ರೀತಿಯಾಗಿ ನಡೆಯುವಂಥದ್ದು ಅಂತೇಳಿ ಇವತ್ತು ದೇವರು ನಿಮ್ಮ ಜೊತೆ ಮಾತಾಡಲಾಗಿದ್ದಾನೆ. ಪ್ರಿಯರೇ, ಯಾವಾಗ ನಾವು ಯೇಸುವಿನ ಸಮ್ಮುಖದಲ್ಲಿ ಹೋಗಿ ಎಡಬಿಡದೆ ನಾವು ಪ್ರಾರ್ಥಿಸ್ತೇವೋ ದೇವರು ನಮ್ಮನ್ನು ನೋಡುವಂತನಾಗಿದ್ದಾನೆ. ಪಾಪರಹಿತವಾದ ನಮ್ಮ ಜೀವಿತವು ಮಾದರಿ ಜೀವಿತವಾಗಿ ಎದ್ದೇಳುವಂತದಾಗಿದ್ದೇವೆ. ನಾವು ಪಾಪದಲ್ಲಿ ಹೆಚ್ಚಾಗಿ ಬಿದ್ದಾಗೆಲ್ಲ ನಾವು ಕೊಂದು ಹೋಗುವಂತನಾಗಿದ್ದೇವೆ. ಆದರೆ ಯೇಸು ಆತ ನಮ್ಮನ್ನು ಬಿಡಿಸುವಂತನಾಗಿದ್ದಾನೆ. ಆತ ನಮ್ಮ ರಕ್ಷಕನಾಗಿ ಭೂಮಿ ಮೇಲೆ ಇಳಿಯಲ್ಪಟ್ಟಿದ್ದಾನೆ. ನಾವು ನೋಡುತ್ತೇವೆ 2000 ವರ್ಷಗಳಿಂದ ಆತನು ಬಂದಿದ ಮಾನವ ರೂಪವಾಗಿ, ದೇವರ ರೂಪವಾಗಿ ತಾಳಿ ಬಂದಿದ. ಆತನು ಮಾನವ ಪ್ಲಸ್ ಏನಾಗಿದ ದೇವರಾಗಿದ. ಅದೇ ಶಕ್ತಿಯಿಂದ ನಾವು ಇವತ್ತು ಮುನ್ನಡಿತೇವೆ. ಆದಿ ಕಾರಣದಿಂದಲೂ ನಾವು ದೇವರನ್ನು ನೋಡ್ತೇವೆ. ತ್ರಾಯಿಕ ದೇವರ ಮಧ್ಯದಲ್ಲಿ ವಾಸಿಸ್ತಾ ಇದ್ದ ಯೇಸು ಆತನೇ ದೇವರಾಗಿದ್ದ. ಆತನೇ ಸ್ವರೂಪವು ಯೆಹೋವನ ಸ್ವರೂಪವಾಗಿತ್ತು. ಆತನ ಸ್ವರೂಪವೇ ಪವಿತ್ರಾತ್ಮನ ಸ್ವರೂಪವಾಗಿತ್ತು. ನಾವು ಪ್ರಾರ್ಥನೆಯಲ್ಲಿ ಎಷ್ಟಾಗಿ ಬಲವಾಗಿ ಕಾರ್ಯ ಮಾಡಬೇಕಂತ ಹೇಳಿ ಇವತ್ತು ನಿಮ್ಮ ಜೊತೆ ಮಾತಾಡುವಂತ ಯೇಸು ನಿಮ್ಮಲ್ಲಿದ್ದಾನೆ. ಎಲ್ಲರೂ ನಿಮ್ಮ ಹೃದಯಗಳನ್ನು ಯೇಸುವಿನ ಕಡೆಗೆ ತಿರುಗಿಸಿರಿ. ನಾವು ವಾಕ್ಯ ಭಾಗದಿಂದ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಸಂಧಿ 7ನೇ ವಚನ ಓದ್ರಿ. ದೊರೆಯುವುದು, ಸಿಕ್ಕುವುದು. ನೋಡ್ರಿ, ದೇವರೇನಂತನ ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು. ಏನ್ ಬೇಡ್ಕೊಳ್ಬೇಕು ನೀವು? ದೇವರಿಗೆ ಸಲ್ಲತಕ್ಕ ಮರ್ಯಾದೆ ಬೆಲೆ ಮಾಡುವುದು ನಮಗೆ. ಏನು ಬೇಕಂತ ಬೇಡಿಕೊಳ್ಳುವಾದ್ರೆ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಕಾರ್ಯಗಳು ನೀವು ಬೇಡಿರುವಾಗ ದೇವರು ನಿಮಗೆ ಅದು ಆ ಬಯಕೆಯನ್ನು ತೀರಿಸುವನಲ್ಲ. ನೀವು ಯಾವಾಗ ಬೇಡುವುದಂದರೆ ದೇವರ ಆತ್ಮದ ಮೂಲಕ ದೇವರು ಏನು ಕಾರ್ಯಗಳು ಮಾಡಿದನ ನೀವು ಬೇಡುವಂತ ಹೇಳಿ ನನಗೆ ಸಿದ್ಧರಾದಂತ ಕೆಟ್ಟ ಕೆಟ್ಟ ಕೆಲಸಗಳನ್ನು ನೀವು ಬೇಡಿದರೆ, ಕೆಟ್ಟ ಕೆಟ್ಟ ವಸ್ತುಗಳನ್ನು ಬೇಡಿದರೆ ದೇವರು ನಿಮ್ಮನ್ನು ಕೊಡುವಂತನಲ್ಲ. ಇಲ್ಲಿ ನಾವು ದೇವರು ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳುತ್ತಾನೆ? ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು. ಯಾವುದು ಬೇಡುವುದಾಗಿದೆ? ಇದು ಯಾವ ವಾಗ್ದಾನಗಳನ್ನು ಕೊಡುವಂತನಾಗಿದ್ದಾನೆ. ನೀವೇನ್ ಬೇಡಿಕೊಳ್ಳಬೇಕು? ನೀವು ಪ್ರಾರ್ಥನೆ ಮೂಲಕ ಬೇಡಬೇಕಾಗ್ತದ. ಪ್ರಾರ್ಥನೆಯಲ್ಲಿ ನೀವು ಹೋಗ್ಬೇಕಾದ್ರೆ ಮೊದಲನೇದು ಏನ್ ಮಾಡ್ಬೇಕು? ನಾವು ಶುದ್ಧಿಪಡಿಸ್ಕೋಬೇಕು. ಯಾವಾಗ ನೀನೇ ಶುದ್ಧಿಪಡಿಸಲಾರದೆ ನನಗೆ ದೇವರನ್ನು ಅದು ಗೊತ್ತಿದೆ, ಯೇಸು ಕ್ರಿಸ್ತನು ಪ್ರಾರ್ಥಿಸಿದುವಾಗ ನನ್ನ ಎಲ್ಲ ಮನಪೂರಕವನ್ನು ಪೂರೈಸುತ್ತಾನಂತೇಳಿ ನೀನು ಬೇಡುವನಾದರೆ ಇದು ನಿನ್ನ ತಪ್ಪಾದ ಕಲ್ಪನೆ ಇದೆ. ದೇವರು ಮೆಚ್ಚುಗೆ ಆಗುವಂತ ಪ್ರಾರ್ಥನೆ ಮಾತ್ರ ಇರಬೇಕು. ನಿನಗೆ ಬೇಕಾಗದ ವಸ್ತುಗಳು ಕೇಳಿದರೆ, ದೇವರಿಗೆ ಹೇಸಿಗೆ ಬರುವಂತ ವಸ್ತು ಕೇಳಿದರೆ ನಿನ್ನ ಪ್ರಾರ್ಥನೆಗೆ ಬೇಡಿಕೆ ಆಗಲ್ಲ. ನೀನು ಬೇಡಿದಾಗ ನಿನ್ನ ಕೊಡುವಂತ ದೇವರು ನಿನ್ನ ಆತ್ಮದಲ್ಲಿ ತುಂಬಿ ನಿನ್ನ ಆತ್ಮದ ಮೂಲಕ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಯಲ್ಲಿ ಒಳಗಾಗುತ್ತಿರುವಾಗ ನಿನ್ನ ಒಂದು ಸಂಬಂಧವು, ಯೇಸುವಿನ ಸಂಬಂಧವು ಗಟ್ಟಿಯಾದ ಬಾಂಡ್ ಆಗಿ ನಿಲ್ಲುತ್ತದೆ. ನಿಮ್ಮಿಬ್ಬರ ನಡುವೆ ಒಂದು ಕವಿನೆಂಟ್ ಶುರು ಆಗುತ್ತೆ, ಒಂದು ಒಡಂಬಡಿಕೆ ಸ್ಟಾರ್ಟ್ ಆಗುತ್ತೆ. ಆ ಒಡಂಬಡಿಕೆ ನಿಮ್ಮ ಬಲವಾಗಿ ಕಾರ್ಯ ನಡೆಸ್ತಿದೆ. ನೀನು ಅವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಿನ್ನ ಬೇಡಿಕೆಯನ್ನು ನೀನು ದೇವರಿಂದ ಕಿಮ್ಮೋದನಾಗಿದ್ದೀನಿ. ಎಲ್ಲಿವರೆಗೆ ನೀನು ನಿನ್ನ ಪಾಪ ದೋಷಗಳು, ನೀನು ಮಾಡುವಂತ ತಪ್ಪು ಕೆಲಸಗಳು ನಿನ್ನಲ್ಲಿ ಹಾಗೆ ಉಳಿದಿರುವಾಗ ನೀನು ಬೇಡಿದಾಗ ದೇವರು ನಿನ್ನನ್ನು ಏನು ಕೊಡಲಾರನು. ಇದು ಚೆನ್ನಾಗಿ ಗಮನವಾಗಿಡಿ. ಬೇಡಿದರ ನಿಮಗೆ ಕೊಡ್ತಾನ ಅಂದ್ರೆ ದೇವರು ವಾಕ್ಯದಲ್ಲಿ ಬರ್ದಿದಾರಲ್ಲ, ಮತ್ತಾಯನ ಬರೆದ ಸುವಾರ್ತೆ 7ನೇ ಸಂಧಿ 7ನೇ ವಚನ ಗಂಧನ ಬೇಡಿ ನಿಮಗೆ ಕೊಡ್ತಾನ ಅಂತ ಹೇಳಿ ನೀವು ದಿನ ವಿಚಾರ ಮಾಡುವುದಕ್ಕಾಗಿ ಹೊಸ ಸ್ತ್ರೀ ಬೇಕಂತ ಕೇಳಿದ್ರೆ ನಿಮಗೆ ಕೊಡುವಂತನಲ್ಲ. ಇನ್ನೊಬ್ಬರು ಮನೆ ನೋಡಿ, ಆಸ್ತಿ ನೋಡಿ ಆ ಮನೆ ನನಗೆ ಬೇಕಂತ ಕೇಳಿದಾಗ ನಿಮಗೆ ಕೊಡುವುದಿಲ್ಲ. ನೀನು ಯಾವುದೋ ಗಲೀಜಾದ ಕೆಲಸ, ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಹಿಂಸೆ ಕೊಡುವಂತ ಕೆಲಸವಾಗಿ ಬೇಡಿದರೆ ಕೊಡುವಂತನಲ್ಲ.
ದೇವರು ನಿನ್ನ ಸಮ್ಮುಖದಲ್ಲಿ ನೋಡುತ್ತಾನೆ. ನೀ ಯಾವ ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಕೆಟ್ಟ ಕೆಲಸದಲ್ಲಿ ಎಲ್ಲಿದ್ದೆ ಅಂತ ಹೇಳಿ ದೇವರು ನಿನ್ನನ್ನು ಒಲಿಸುವಂತನಾಗಿದ್ದಾನೆ. ನಿನ್ನ ಎಲ್ಲ ಕಾರ್ಯಗಳು ದೇವರು ಬಿಚ್ಚಿ ಬಿಚ್ಚಿ ನೋಡುವಂತನಾಗಿದ್ದಾನೆ. ಅದಕ್ಕೆ ದೇವರು ತನ್ನ ಪರಿಶುದ್ಧವಾದ ಧ್ವನಿಯಿಂದ ಬರೆಯಲ್ಪಟ್ಟಿದ್ದಾನೆ. ಮತ್ತಾಯದಲ್ಲಿ ಬೇಡಿರಿ ನಿಮಗೆ ಕುಡಿಯಲ್ಪಡ್ತದೆ. ಅದಕ್ಕಾಗಿ ನೀವು ಬೇಡುವಾಗ ನಮ್ಮ ಹೃದಯ ಶಾಂತವಾಗಿ ಪ್ರಸನ್ನತೆ ಆಗಿ ಏಕಾಂತವಾಗಿ ದೇವರ ಬಳಿ ಹೋಗಿ ನಮ್ಮ ಎಲ್ಲ ಕಷ್ಟ ದುಃಖ ನೋವುಗಳೆಲ್ಲ ಏನ್ ಮಾಡಬೇಕು, ಆತನ ಮುಂದಾಕ್ಬೇಕು. ಯಾರ ಮುಂದ? ಯೇಸುವಿನ ಮುಂದಾಕ್ಬೇಕು. ಯೇಸುವಿಗೆ ಮುಂದಾಕಿದಾಗ ಪವಿತ್ರ ಆತ್ಮ ದೇವರು ನಿಮ್ಮಲ್ಲಿ ಜಗಿಸುವ ಉರಿಯುವ ಬೆಂಕಿ ಅಂತ ಉರಿಯುತ್ತ ನಿಮ್ಮ ಪ್ರಾರ್ಥನೆ ಕೋರಿಕೆಯನ್ನು ಯೇಸುವಿನ ಸಮ್ಮುಖದ ಒಯ್ತಾನ. ಆ ಯೇಸುವಿನ ಸಮ್ಮುಖದಾಗ ನಿಮ್ಮ ಪ್ರಾರ್ಥನೆ ಹೋದಾಗ ತಂದೆ ಬಳಿಗೆ ಮುಟ್ಟಲ್ಪಡ್ತದೆ. ಅವಾಗ ನಿನಗೆ ಕೇಳಿದು ನಿನ್ನ ಸಮಸ್ಯೆಗಳು ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಬೇಡಿದೆಲ್ಲ ಕೊಡುವಂತನಾಗಿದ್ದಾನೆ. ತಂದೆ ನನಗೆ ಜಾಬ್ ಇಲ್ಲ ಅಂತ ಹೇಳಿ ಕೇಳಿದಾಗ ನಿನಗೆ ಜಾಬ್ ಕೊಡುವಂತನಾಗಿದ್ದಾನೆ. ತಂದೆ ನನಗೆ ಇಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ ಈ ಸ್ಕೂಲು ಈ ಕಾಲೇಜಲ್ಲಿ ಅಂತ ನೀನು ಪ್ರಾರ್ಥಿಸಿದಾಗ ನೀನು ಕೊಡ್ತಾನೆ. ನಿನ್ನ ಜಾಬ್ ಇಲ್ಲದೆ ಇನ್ನೊಬ್ಬರಿಗೆ ಜಾಬಿಗೆ ಹೋಗಲಾರದಂತೆ ಅವನಿಗೆ ಮೋಸ ಮಾಡಿ ಅವನನ್ನು ವಂಚಿಸಿದಾಗ ದೇವರು ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲ. ನಿನ್ನ ಮಗನಿಗೆ ಅಡ್ಮಿಷನ್ ಆಗುತ್ತದೆ ಅಂತ ಹೇಳಿ ಲಂಚ ಪಟ್ಟಿ ಹೋಗಿ ನಿನ್ನಲ್ಲಿ ಅವನಿಗೆ ಅಡ್ಮಿಷನ್ ಮಾಡಿದರೆ ಅದು ನಿನಗೆ ದೇವರು ಬೇಡುವುದು ನಿನಗೆ ಕೊಡುವುದಿಲ್ಲ. ನಾವು ಮತ್ತೆ ಮುಂದೆ ನೋಡ್ತೇವೆ, ಹುಡುಕಿರಿ ಮತ್ತು ತಟ್ಟಿರಿ. ಯಾರಿಗೆ ಹುಡುಕುವರೆಲ್ಲರೂ, ಯಾರಿಗೆ ತಟ್ಟುವರೆಲ್ಲರೂ. ಈ ಪ್ರಾರ್ಥನೆ ದೀರ್ಘವಾಗಿ ಯಾರೆಲ್ಲ ಹೋಗ್ತಾರಲ್ಲ ಯೇಸುವಿನ ಸಮ್ಮುಖದಲ್ಲಿ, ದೀರ್ಘವಾಗಂದ್ರೆ ನಮ್ಮ ಎಲ್ಲ ಇಷ್ಯಗಳು, ನಮ್ಮ ದುಃಖ ಚಿಂತೆಗಳು, ಎಲ್ಲ ಕಷ್ಟಗಳು ಏನ್ ಮಾಡಬೇಕು, ಆತನ ಮುಂದೆ ಹಾಕಿ ನಾವು ಪ್ರಯಾಸಪ ಪಡ್ಬೇಕು. ಯೇಸುವೆ ನಮ್ಮ ಬಯಕೆಗಳೆಲ್ಲ ಪೂರೈಸು, ನಮ್ಮ ಏನೇನು ಆಸೆ ಆಂಕ್ಷೆಗಳೆಲ್ಲ ನಮಗೆ ತಂದು ಕೊಡು. ನಾನು ಹುಡುಕ್ತಾ ಇದ್ದ ಒಂದೊಂದು ಕಾರ್ಯ ನಾನು ಮೊದಲನೇದಾಗಿ ಏನ್ ಮಾಡಬೇಕು, ನನ್ನ ಪಾಪಗಳು ತೊಳೆಯಬೇಕು. ನಾನು ಹಿಡಿದ ಅಶುದ್ಧ ಪಾಪಗಳು ಏನೇನವಲ್ಲ ಅವೆಲ್ಲ ತೊರಿಸ್ಬೇಕು. ಮತ್ತೆ ಎರಡನೇದಾಗಿ ನಾನು ಏನೇನು ಕೇಳುತ್ತೆ ತಟ್ಟಿದಾಗ ನೀ ಏನೇನು ತಟ್ಟತಿ ನೋಡು ಅಂದ್ರೆ ನೀ ಏನೇನು ಪಾಪ ಮಾಡಿದಲ್ಲ ಆ ಪಾಪಗಳಿಗೆಲ್ಲ ಇಲ್ಲೇ ಬಿಟ್ಟು ಬಿಡ್ಬೇಕು. ಅದಕ್ಕೆ ಅದರ ದ್ವಾರಕ್ಕೆ ಹೋಗ್ಬಾರ್ದು. ಹೊಸದಾಗಿ ದ್ವಾರ ಯಾವುದು? ಯೇಸು ಕ್ರಿಸ್ತನ ದ್ವಾರ. ನೀ ಆ ಯೇಸುವಿನ ಪಾದಕ್ಕಿದ್ರ ಅದರ ಹೃದಯ ತೆರೆಯಲ್ಪಡ್ತದೆ. ನೀನು ಪ್ರಾರ್ಥಿಸಿದಾಗ ಮಾತ್ರ ಆತ ನಿನ್ನಲ್ಲಿ ಬರುವಂತನಾಗಿದ್ದಾನೆ. ಪವಿತ್ರ ಆತ್ಮ ದೇವರಿನ ಸಮ್ಮುಖದಲ್ಲಿ ನಿನ್ನ ಜೊತೆಗಾರನಾಗಿರ್ತಾನ, ಆದರೆ ನಿನ್ನ ಒಳಗಡೆ ಬರುವಂತನಲ್ಲ. ಯಾಕೆ ಆತ ನಿನ್ನ ಒಳಗೆ ಬರುವುದಿಲ್ಲ? ಎಲ್ಲಿವರೆಗೆ ನೀನು ಆತನನ್ನು ಅಂಗೀಕರಿಸಿ ಪವಿತ್ರ ಆತ್ಮ ದೇವರೇ ನನ್ನಲ್ಲಿ ವಾಸ ಮಾಡು, ನನ್ನಲ್ಲಿ ಕಾರ್ಯ ಮಾಡು, ನನ್ನಲ್ಲಿ ಬಲ ತುಂಬು, ನಾನು ಕರ್ತನಾದ ಯೇಸು ಕ್ರಿಸ್ತರ ಮಾರ್ಗದಲ್ಲಿ ನಡಿಬೇಕಂದಾಗೆ ಮಾತ್ರ ನೀ ಏನ್ ಮಾಡಲ್ಪಡ್ತದ? ಹುಡುಕಿರಿ ಮತ್ತು ತಟ್ಟಿರುವಾಗ ನಿಮ್ಮನ್ನು ಸಿಗುವಲ್ಪಡ್ತದೆ. ಯಾವುದು? ಪವಿತ್ರ ಆತ್ಮನ ಆತ್ಮ ನಿಮ್ಮ ಮೇಲೆ ಬರುತ್ತದ. ಪವಿತ್ರ ಆತ್ಮನ ಆತ್ಮ ಬಂದಾಗ ನೀವು ಏನೇ ಬೇಡಿಕೊಳ್ಳುತ್ತೀರಲ್ಲ ಅದೆಲ್ಲ ದೇವರು ನಿಮ್ಮನ್ನು ಕೊಡುವಂತನಾಗಿದ್ದಾನೆ. ನಿನ್ನ ಐಶ್ವರ್ಯ ಕೇಳ್ತೀನಿ, ನಿನಗೆ ಐಶ್ವರ್ಯ ಕೊಡ್ತಾನ. ನೀ ದುಃಖದಲ್ಲಿದ್ದಿ, ದುಃಖದಿಂದ ಹೊರಗೆ ತರ್ತಾನ. ನಿನಗೆ ಸೈತಾನನ ಶೋಧನೆ ಮೇಲೆ ಇಟ್ಟಿದ್ದಾನ, ಸೈತಾನನ ಶೋಧನೆಯಿಂದ ಹೊರಗೆ ತರುವಂತನಾಗಿದ್ದಾನೆ ಯೇಸು ಕ್ರಿಸ್ತನು. ನೀನು ಒಂದೇ ಕಾರ್ಯ ಮಾಡಬೇಕು, ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ಸ್ಥಿರಸ್ಥಿತನಾಗಿರಬೇಕು. ಯಾವಾಗ ನೀ ದೇವರಿಗೆ ಮಹಿಮೆನೆ ತೋರಿಸಿದಂದ್ರೆ ನಿನ್ನ ಪ್ರಾರ್ಥನೆಗೆ ವಿಜ್ಞಾಪನೆ ಸಿಗಲ್ಲ. ಅದಕ್ಕೆ ದೇವರು ಬಾಗಿಲನ್ನು ತೆರೆಯುವಾಗ ನಿನ್ನ ಹೃದಯವನ್ನು ತೆರಿಬೇಕು. ಅವಾಗ ಮಾತ್ರ ದೇವರು ನಿನ್ನಲ್ಲಿ ತಟ್ಟುವಂತನಾಗಿದ್ದಾನೆ. ನಾವು ನೋಡಿದ್ದೇವೆ ಎಷ್ಟೆಲ್ಲ. ನೋಡಿರಿ, ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಸಿಗುವುದು, ಹುಡುಗಿರಿ ನಿಮಗೆ ಕೊಡಲ್ಪಡುತ್ತೆ ಅಂತ ಹೇಳ್ತಾನೆ ದೇವರು. ಅದಕ್ಕಾಗಿ ನಮ್ಮನ್ನು ನಾವು ಮೊದಲನೇದಾಗಿ ಏನ್ ಮಾಡಬೇಕು? ಶುದ್ಧಿಪಡಿಸಬೇಕು, ಯೇಸುವನ್ನು ಅಂಗೀಕರಿಸಬೇಕು, ಪವಿತ್ರ ಆತ್ಮನ ನಮ್ಮ ಒಳಗಡೆ ತುಂಬಿಸಬೇಕು. ಪವಿತ್ರ ಆತ್ಮ ನಮ್ಮ ಒಳಗೆ ಬಂದಾಗ ಮಾತ್ರ ನಾವು ಈ ಕಾರ್ಯ ಮಾಡುವಂತದ್ದಾಗಿದ್ದೇವೆ. ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರ್ಬೇಕು. ಅದಕ್ಕೆ ದೇವರು ಏನ್ ಮಾಡ್ತಾರ? ಎಡಬಿಡದೆ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿ ಅಂತೇಳಿ ನಮ್ಮನ್ನು ಪದೇ ಪದೇ ಸರಿಯೋದಲ್ಲಿ ಬರೆಯಲ್ಪಟ್ಟಿದ್ದಾರೆ. ಆದಿ ಕಾಂಡದ ರಿವೆಲೇಷನ್ ತರ ನೋಡುವಂತರಾಗಿದ್ದೇವೆ. ಎಲ್ಲದಲ್ಲಿ ಪ್ರಾರ್ಥನೆ. ಯಾಕಂದ್ರೆ ಪ್ರಾರ್ಥನೆಯಿಂದ ಎಲ್ಲ ಸಮಸ್ಯೆಗಳು ನೀಗುವಂತದಾಗಿದೆ. ಮತ್ತೆ ನಾವು ಎರಡನೇದಾಗಿ ನೋಡ್ತೇವೆ, ಮಾರ್ಕನು ಬರೆದ ಸುವಾರ್ತೆ 11:24 ವಚನ ನೋಡಿ. ದೇವರು ಯಾವ ರೀತಿಯಾಗಿ ನಂಬಿಕೆಯನ್ನು ನಮ್ಮಲ್ಲಿ ಹುಟ್ಟಿಸುವಂತನಾಗಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 11:24 ವಚನ.
11:24. ಅದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ. ಯಾವುದೇ ರೀತಿ ಹೇಳ್ತಾ ಇದ್ದಂತೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಏನ್ ಹೇಳ್ತಾನ? ನಂಬಿಕೆ. ನಾವು ನಂಬಿಕೆ ವಿಷಯದಲ್ಲಿ ಮಾತಾಡ್ತಾ ಇದ್ದೆವು. ನಮ್ಮ ನಂಬಿಕೆ ಶಕ್ತಿ ಯಾವಾಗ ಭಕ್ತಿಯಾಗಿ ಹೇಳುತ್ತದಲ್ಲ ಅವಾಗ ಮಾತ್ರ ನಂಬಿಕೆ ನಡೀತೇವೆ. ದೇವರೇನ್ ಹೇಳ್ತಾನ? ನೀನು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ತಿ ಅದೆಲ್ಲ ಏನ್ ಮಾಡಬೇಕು? ನಂಬಿಕೆ ಇಡಬೇಕು. ನಂಬಿಕೆ ಯಾವ ರೀತಿಯಾಗಿ ಬರ್ತದೆ? ನಿಜವಾಗಿ ದೇವರು ನಮ್ಮ ಯಾವಾಗ ದೇವರಲ್ಲಿ ಕುಂತು ಪ್ರಾರ್ಥಿಸ್ತೇವೆ ಆ ಉತ್ತರಾಗಿ ನಾವು ಕಾಯುತ್ತಬೇಕು. ಆತನಾಗಿ ನಾವು ಏನಬೇಕು? ಅಭ್ಯಾಸವಾಗಿ ಇರಬೇಕು. ಅಭ್ಯಾಸ ಮಾಡಿ ಹಾಕದ ದಿನ ಮಾಡ್ತಾ ಇರಬೇಕು. ದೇವರಿಗೆ ಮಾಡಿದಾಗ ದೇವರ ಪ್ರಾರ್ಥನೆ ಕೇಳುವಂತಾಗಿದ್ದಾನೆ. ಆದ್ರೆ ಎಲ್ಲದಕ್ಕಿಂತ ಮೊದಲಾಗಿ ಏನಿದೆ? ನಂಬಿಕೆ. ನೀನು ಏನೇ ಪ್ರಾರ್ಥನೆ ಮಾಡು, ನೀ ಏನೇ ಕೇಳು, ಯೇಸುವಿಗೆ ಕೊಡುವಂತನಾಗಿದ್ದಾನೆ. ಆದರೆ ಮುಂಚೆ ಹೇಳಿದ್ದೇನೆ, ದೇವರಿಗೆ ಇಷ್ಟ ಆದ ಮಾತ್ರ ಕಾರ್ಯಗಳು ಮಾತ್ರ ನೆರವೇರಿಸುತ್ತಾನೆ. ಇವತ್ತು ಎಷ್ಟೋ ಜನರು ಹೇಳ್ತಾರೆ, ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ನಾನು ಎಷ್ಟೋ ರೋಗಗಳಿಗೆ ಬಿದ್ದಾಗ ಪ್ರಾರ್ಥನೆ ಮಾಡಿದೆ, ನನ್ನ ಪ್ರಾರ್ಥನೆ ಕೇಳೇ ಇಲ್ಲ ದೇವರು ಹೇಳಿ ಈ ಲೋಕದಲ್ಲಿ 99% ಲೋಕ ಏನಾರ ಇಲ್ಲೇ ಅಂತ ಹೇಳ್ತಾರೆ. ಯಾಕ? ಅವರು ಪ್ರಾರ್ಥನೆ ಮಾಡಿ ನಂಬಿಕೆನೇ ಮಾಡಿಲ್ಲ, ಅವ್ರ ನಂಬಿಕೆ ಶಕ್ತಿನೇ ಇದ್ದಿದ್ದಿಲ್ಲ. ಅದು ಯಾವ ರೀತಿಯಾಗಿ ದೇವರು ಕಾರ್ಯ ಮಾಡ್ತಾನ? ನಂಬಿಕೆ ಶಕ್ತಿ ಬರಬೇಕಾದ್ರೆ ನಾವು ದೇವರು ನಮ್ಮ ಹೃದಯವನ್ನು ಕೊಡಬೇಕು. ಮೊದಲಾಗಿ ನಮ್ಮ ಹೃದಯ ದೇವರಿಗೆ ಅರ್ಪಿಸಿದಾಗ ಮಾತ್ರ ಆ ನಂಬಿಕೆ ಬಲವಾಗಿ ನಿಲ್ಲುವಂತದಾಗಿದೆ. ಹೃದಯದಲ್ಲಿ ನಿಮ್ಮ ನಂಬಿಕೆ ಇದ್ದಾಗ ಮಾತ್ರ ದೇವರು ಕಾರ್ಯ ಮಾಡ್ತಾನಾಗಿದ್ದಾನೆ. ನಂಬಿಕೆನೇ ಇಲ್ಲ, ಹೃದಯದಲ್ಲಿ ದೇವರಿಗೆ ಅಳಸ್ಕೊಂಡಿಲ್ಲ, ಹೃದಯದಲ್ಲಿ ಕಪಟಗಳಿಟ್ಟುಕೊಂಡು ನೀನು ರೋಗದ ಬಿದ್ದವು ಇನ್ನೊಬ್ಬನನ್ನು ಏನಂತ ಇದ್ದಿ ನಾಶವಾಗಲಿ ಅಂತಿರುವಾಗ, ಇನ್ನೊಬ್ಬರ ಮನೆಯನ್ನು ಹಾಳು ಮಾಡುವಾಗ, ಇನ್ನೊಬ್ಬರ ಸ್ವತ್ತನ್ನು ಹಾಳು ಮಾಡುವಾಗ ನಿನಗೆ ಯಾವ ರೀತಿಯಾಗಿ ರೋಗ ಕಡಿಮೆ ಆಗುತ್ತದೆ? ಯಾಕಂದ್ರೆ ನೀನು ಪ್ರಾರ್ಥನೆ ಅಂತೂ ಮಾಡ್ತಾ ಇದ್ದೆ ಹಗಲು ರಾತ್ರಿ, ದೇವರೇ ಈ ರೋಗದಿಂದ ಕಮ್ಮಿ ಮಾಡು, ದೇವರೇ ರೋಗದಿಂದ ಕಮ್ಮಿ ಮಾಡು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿ. ಮತ್ತೆ ಇಲ್ಲಿ ಬಂದು ಅದೇ ಕಾರ್ಯ ಮಾಡ್ತಿ. ಯಾವ ರೀತಿಯಾಗಿ ನಂಬಿಕೆ ಇದು? ಇದು ನಂಬಿಕೆ ಅಲ್ಲ, ಇದು ಸೈತಾನನಿಂದ ಆಡಿಸಲ್ಪಡ್ತಾ ಇದ್ದಿ. ನೀನು ಎರಡು ಮುಖವಾಗಿ ನೋಡ್ತಾ ಇದ್ದಿ. ನಿಜವಾದ ನಂಬಿಕೆಯು ದೇವರ ವಾಕ್ಯ ಮತ್ತು ಪವಿತ್ರಾತ್ಮನ ಕ್ರಿಯೆಯಿಂದ ಮಾತ್ರ ನಡೆಯಲ್ಪಡುತ್ತದೆ. ನಿಜವಾದ ನಂಬಿಕೆ ಕೇಳುವುದರಿಂದ, ವಾಕ್ಯ ಓದುವುದರಿಂದ ಬರುತ್ತದೆ. ಎಲ್ಲಿವರೆಗೆ ನೀವು ವಾಕ್ಯ ಓದಿ ಆತನು ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳನ್ನು ನೀವು ನೋಡುವುದಿಲ್ಲಂದ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. ಪವಿತ್ರಾತ್ಮನ ಕಾರ್ಯಗಳು ನಿಮ್ಮ ಹೃದಯದಲ್ಲಿ ನಡೆಯುವುದೇ ಇಲ್ಲ. ಯಾಕೆ ನಡೆಯುವುದಿಲ್ಲ ಅಂದ್ರೆ ನಾವು ಯೇಸುವಿಗೆ ನಮ್ಮ ಹೃದಯ ಇಲ್ಲ. ಹೃದಯ ಕೊಟ್ಟಿಲ್ಲ ಅಂದ್ರೆ ನಂಬಿಕೆ ಇಲ್ಲ. ಒಣ ನಂಬಿಕೆ. ಎಷ್ಟು ನಂಬಿಕೆ ಇದೆ? ಸಾಧಾರಣ ನಂಬಿಕೆ, ಒಣ ನಂಬಿಕೆ ಮತ್ತ ಬಲವಾದ ನಂಬಿಕೆ. ಈ ಲೋಕವೆಲ್ಲ ಏನದ? ಒಣ ನಂಬಿಕೆ ಮೇಲದ, ಬಾಯಿ ಮಾತಿನ ನಂಬಿಕೆ ಮೇಲೆ. ಎಲ್ಲಿದೆ ಬಲವಾದ ನಂಬಿಕೆ? ದೇವರು ಏನ್ ಹೇಳ್ತಾನ? ನೀನ್ ನಂಬಿಕೆಯಿಂದ ಪಾಲಿಸು, ಈ ಗಿಡ ಹೋಗಿ ದೂರದ ನೋಡು ನೋದಲ್ಲಿ ನೆಟ್ ಹೋಗು ಅಂತನ. ಈ ನಂಬಿಕೆಯಿಂದ ಮಾಡಿದ ಕೆಲಸವೆಲ್ಲ ಸಫಲವಾದ. ಯಾರ ಮೇಲೆ ನಂಬಿಕೆ ಇಡಬೇಕು? ನೀನು ಯೇಸುವಿನ ನಂಬಿಕೆ ಇರಬೇಕು. ಪವಿತ್ರ ಆತ್ಮನ ಮೇಲೆ ನಂಬಿಕೆ ಪ್ರಾರ್ಥಿಸಬೇಕು. ಅವಾಗ ದೇವರ ಮುಂದೆ ಮಾಡಿ ಹೋಗುತ್ತಾಗಿದೆ. ಈ ನಂಬಿಕೆ ಎನ್ನುವ ಪದ ಉತ್ತಮವಾಗಿದೆ. ಅದಕ್ಕೆ ನಂಬಿಕೆ ಹೋಗಬೇಕು. ನಾವು ಮತ್ತೆ ಇನ್ನೊಂದೇ ಸಂಧಿ ಒಂದೇ ಹೋದ ಅಲ್ಲಿ ಆತನ ಕುರಿತು ಯಾವ ರೀತಿಯಿಂದ ಇರಬೇಕು ದೇವರು ಅಂತ ನಾನೇ ಲೋಕದ ಬಲವಾತೆ ಒಂದಲ್ಲಿ ನಾವು ಆದಿಯಿಂದ ನೋಡ್ತೇವೆ ದೇವರು ಪ್ರಾರ್ಥನೆ. ನಾವು ಹನಕನ್ನು ನೋಡ್ತೇವೆ. ಹನಕನು ಏನ್ ಮಾಡಿ ಪ್ರಾರ್ಥನೆ 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 ಮತ್ತೆ ಅಲ್ಲಿಂದ ನೋಡುವ ಅದನ್ನ ನೋಹನನ್ನು ನೋಡ್ತೇವೆ. ಆತನು ಪ್ರಾರ್ಥನೆ ಪ್ರಾರ್ಥನೆ, ಸುವಾರ್ತೆ ಸಾರುವುದು ಪ್ರಾರ್ಥನೆ. ಎಲ್ಲಿವರೆಗೆ ನಾವು ನೋಡುವ ದೇವರು ಸಮೀಪಕ್ಕೆ ಬಂದಾಗಿರೋದು ದೇವರು ಏನ್ ಮಾಡ್ತಾರ? ಪ್ರಾರ್ಥನೆ.
ಇಲ್ಲಿ ಪ್ರಾರ್ಥನೆ ಬಲವಾಗಿದೆ. ನಾವು ಏನು ಮಾಡಬೇಕು? ಈ ಪ್ರಾರ್ಥನೆ ಅಭ್ಯಾಸ ಮಾಡಿಕೊಳ್ಬೇಕು. ಯಾವಾಗ ಪ್ರಾರ್ಥನೆಯಲ್ಲಿ ಅಭ್ಯಾಸವಾಗಿರ್ತೇವೋ ದೇವರು ನಿಮ್ಮನ್ನು ನೋಡುವಂತನಾಗಿದ್ದಾನೆ. ನಮ್ಮ ಆತ್ಮಗಳು ಪವಿತ್ರ ಆತ್ಮ ನಮ್ಮನ್ನು ನೋಡುವಂತನಾಗಿದ್ದಾನೆ. ಅದಕ್ಕಾಗಿ ನಾವು ಅಭ್ಯಾಸ ಮಾಡಬೇಕೇನು? ಪ್ರಾರ್ಥನೆ. ಶಿಷ್ಯರು ಯಾವ ರೀತಿಯಾಗಿ ತಂದೆ ಕೇಳಿದರು, ತಂದೆ ಯೋಹಾನನ ಶಿಷ್ಯರು ಯಾವ ರೀತಿಯಾಗಿ ಪ್ರಾರ್ಥಿಸ್ತಾರೆ, ನಾವು ಪ್ರಾರ್ಥನೆ ಕೇಳಿಸು. ನೋಡ್ರಿ, ಅವರಿಗೆ ಯಾವ ರೀತಿಯಾಗಿ ದಾಹ ಇತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಪ್ರಾರ್ಥನೆಯಿಂದ ಏನೇನು ಪಡ್ಕೊಳ್ಬೇಕು ಅಂತ. ಯಾಕಂದ್ರೆ ಸರ್ವಶಕ್ತನ ಒಂದು ಅಭಿಷೇಕ, ಪವಿತ್ರ ಆತ್ಮನ ವಾಸ ಅವ್ರ ಮಧ್ಯದಲ್ಲಿ ಚಲಿಸ್ತಾ ಇತ್ತು. ಅವ್ರು ಹೊಸದಾಗಿ ಕಲಿತಾ ಇದ್ರು. ಅದಕ್ಕಾಗಿ ನಾವು ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತರಾಗಿರ್ಬೇಕು. ನಾವು ಮುಂದೆ ನೋಡ್ತೇವೆ ಅದೇ ವಿಷಯದಲ್ಲಿ ದೇವರು ನಮ್ಮ ಜೊತೆ ಏನ್ ಮಾತಾಡ್ತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಸಂಧಿ 26ನೇ ವಚನ ನೋಡ್ರಿ. ಅಲ್ಲಿ ಪ್ರಾರ್ಥನೆ ಬಗ್ಗೆ ದೇವರು ತುಂಬಾ ಅದ್ಭುತವಾದ ಮಾತುಗಳು ಹೇಳಿದ್ದಾನೆ. ಹೀಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಆಮೇನ್. ನೋಡಿ, ಏನು? ಪವಿತ್ರಾತ್ಮನು ನಮ್ಮ ಶಕ್ತಿ ನೋಡಿ ಏನ್ ಮಾಡ್ತಾನ? ನಮಗೆ ಸಹಾಯ ಮಾಡುತ್ತಾನೆ. ಯಾವ ಸಹಾಯ? ಆತ್ಮಿಕ ಜೀವಿತದ ಸಹಾಯಗಳು ಮಾಡ್ತಾನೆ. ಆತ್ಮಿಕವಾಗಿ ನಮ್ಮ ರಕ್ಷಣೆ ಬಗ್ಗೆ ಅದ್ಭುತಗಳು ಮಾಡುವಂತನಾಗಿದ್ದಾನೆ. ಈ ರಿವಲೇಷನ್ ಅನ್ನು ನಮಗೆ ಕೊಡುವಂತನಾಗಿದ್ದಾನೆ. ದೇವರು ನಮ್ಮನ್ನು ಕಾಯುವಂತ ದೇವರಾಗಿದ್ದಾನೆ. ಆತ್ಮಿಕವಾದ ಶಕ್ತಿ ಅಂದ್ರೆ ಯಾವುದು? ನಾವು ಪ್ರಾರ್ಥನೆಯಲ್ಲಿ ಹೆಚ್ಚಾದಾಗ, ಪವಿತ್ರ ಆತ್ಮ ನಮಗೆ ಹಿಡಿದಿದಾಗ, ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ, ಅನ್ಯ ಭಾಷೆಯಲ್ಲಿ ವಿಜ್ಞಾಪನೆ ಮಾಡುವಾಗ, ಈ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಮನವಿ ಕೊಡುವಂತ ದೇವರಾಗಿದ್ದಾನೆ. ನೋಡ್ರಿ, ಮತ್ತೆ ಮುಂದೆ ಓದಲ್ಪಡ್ತದೆ ಏನಂತ? ದೇವರು ನಾವು ರಕ್ಷಣೆಯನ್ನು ಹೊಂದಿದವರು ಇನ್ನು ಎದುರು ನೋಡುವವರಾಗಿದ್ದೇವೆ. ಯಾಕೆ ಇಲ್ಲಿ ಪೌಲನು ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಾನೆ? ನಾವು ರಕ್ಷಣೆ ಹೊಂದಿದವರು, ಮತ್ತೆ ನಾವಿಲ್ಲಿ ಯಾಕೆ ಎದುರು ನೋಡಬೇಕು? ನೋಡ್ರಿ, ರಕ್ಷಣೆ ನಾನು ಹೊಂದಿದೆ ಅಂದ್ರೆ ಪವಿತ್ರ ಆತ್ಮ ಆತನ ಆಲ್ರೆಡಿ ಭರಿತನಾಗಿದ್ದನು. ನಾವು ರಕ್ಷಣೆಗಾಗಿ ಯಾಕೆ ನೋಡ್ಬೇಕು ಎದುರು ಅಂತ ಬರಿತಾ ಇದ್ದಾನೆ. ಇದರ ಅರ್ಥ ಅದಿಲ್ಲ, ನೀನು ಜಾಪ ಮಾಡಬೇಡ, ನೀನು ಪ್ರಾರ್ಥಿಸಬೇಡ ಅಂತಿಲ್ಲ. ದೇವರು ಏನ್ ಕಲಿಸ್ತಾ ಇದ್ದಾನೆ ನಮಗೆ ಅಂದ್ರೆ, ನೀನು ಇನ್ನು ಹೆಚ್ಚಾಗಿ ಪ್ರಾರ್ಥಿಸಬೇಕು, ಹೆಚ್ಚಾಗಿ ಪವಿತ್ರ ಆತ್ಮ ಭರಿತನಾಗಿರ್ಬೇಕು. ಪವಿತ್ರ ಆತ್ಮನು ದೇವರ ಬಗ್ಗೆ ಇನ್ನು ನಿನಗೆ ವಿಶಾಲವಾಗಿ ತಿಳಿಸುವಂತನಾಗಿರ್ತಾನೆ. ಅದಕ್ಕೆ ಇಲ್ಲಿ ಪೌಲನು ಬರೀತಾನೆ, ಇನ್ನು ಹೆಚ್ಚಾಗಿ ಆಸಕ್ತಿಯಿಂದ ನೀನು ಕೇಳಬೇಕು. ಅದರ ಅರ್ಥ ಅದಿಲ್ಲ, ನೀನು ಯಾಕೆ ದೇವರಿಗೆ ನೀನು ಪವಿತ್ರಾತ್ಮ ಬಂದಿದ ಮೇಲೆ ಯಾಕೆ ಪ್ರಾರ್ಥಿಸ್ತೀಯ ಅಂತೇಳಿ ನೀನು ಸ್ಟಾಪ್ ಮಾಡುವಂತದಲ್ಲ. ಅದಕ್ಕೆ ದೇವರ ಮುಂದಿನ ಕಾರ್ಯಗಳು ಹೇಳ್ತಾನೆ. ಈ ಅಧ್ಯಾಯದಲ್ಲಿ 3 ಪ್ರಮುಖವಾದ ಭಾಗಗಳಿದೆ. ಯಾವುದಂದ್ರೆ ನರಳಾಟದ ಪ್ರಾರ್ಥನೆಗಳು. ಈ ನರಳಾಟದ ಪ್ರಾರ್ಥನೆಯಲ್ಲಿ ಏನಿರ್ತದ? ಸೃಷ್ಟಿ ಮತ್ತು ವಿಶ್ವಾಸಗಳು ಮತ್ತು ದೇವರ ಆತ್ಮವು ಎಲ್ಲವನ್ನು ಹೇಗೆ ಸಮವಾಗಿ ನರಳಾಡುತ್ತಾನೆ. ಈ ನರಳಾಟದ ಪ್ರಾರ್ಥನೆಯಿಂದ ನಾವೇನ್ ಮಾಡ್ತೇವೆ ಅಂದ್ರ ಯೇಸುವನ್ನು ಗುರುತಿಡುವಂತರಾಗಿದ್ದೇವೆ. ನರಳಾಟದ ಪ್ರಾರ್ಥನೆ ಯಾವಾಗ ಸ್ಟಾರ್ಟ್ ಆಗ್ತದ? ಪವಿತ್ರ ಆತ್ಮ ಭರಿತರಾಗಿ ಅನ್ಯ ಭಾಷಾ ವಾಣಿಗಳ ಆಡುತ್ತಾ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಮಾಡಿದ ಮಾತ್ರ ನಮನ ಆಗುತ್ತದ. ಇದೆಲ್ಲ ಆತ್ಮಿಕ ಒಂದು ಹೋರಾಟವಿದೆ. ಅದಕ್ಕಾಗಿ ದೇವರನ್ನ ಹೆಚ್ಚಾಗಿ ತಿಳಿದುಕೊಳ್ಳಲು, ಹೆಚ್ಚಾಗಿ ದೇವರಿಗೆ ಕಾಳಜಿ ಮಾಡುವುದು. ನಾವು ಏನ್ ಮಾಡ್ತೇವೆ ಮತ್ತ? ಪರಿಶುದ್ಧತೆ. ಇದರಿಂದ ಏನಾಗ್ತದ? ನಾವು ಹೆಚ್ಚಾಗಿ ನರಳಾಟ ಮಾಡುತ್ತಾಗ ನಮ್ಮ ಪರಿಶುದ್ಧತೆ ಹೆಚ್ಚಾಗಿ ನಾವು ಜ್ಞಾನವನ್ನು ಹೊಂದುವಂತರಾಗಿದ್ದೇವೆ. ಇದರಿಂದ ದೇವರು ಕೊಡುವ ಜ್ಞಾನ ಇದು ಸಾಧಾರಣವಾದ ಜ್ಞಾನ ಇಲ್ಲ. ನಾವು ಯೇಸುವನ್ನು ಹೆಚ್ಚಾಗಿ ಅಭಿವೃದ್ಧಿ ಪಡಿಸ್ತಾ ಯೇಸು ಕ್ರಿಸ್ತನ ಬಗ್ಗೆ ನಾವು ಬಯಕೆಯನ್ನು ಹೆಚ್ಚಾಗುತ್ತದ. ಇದೇ ಪವಿತ್ರಾತ್ಮನ ಕಾರ್ಯ. ನಾವು ಎಷ್ಟೆಲ್ಲ ಅನ್ಯ ಭಾಷೆದಲ್ಲಿ ಮಾಡ್ತೇವಲ್ಲ, ಯೇಸುವನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕು, ಯೇಸುವನ್ನು ಹೆಚ್ಚಾಗಿ ತಿಳ್ಕೋಬೇಕು, ಯೇಸುವಿನಲ್ಲಿ ಹೆಚ್ಚಾಗಿ ನಾವು ಒಳಗಡೆ ಹೋಗ್ಬೇಕು. ಆದರೆ ಯೇಸು ಕ್ರಿಸ್ತನನ್ನು ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಕೆ ಯಾರಿಂದ ಸಾಧ್ಯವಿಲ್ಲ. ಆತನಿಗೆ ಯಾರಿಗೆ ಎಷ್ಟು ಬೇಕು ಅಷ್ಟು ಜ್ಞಾನವನ್ನು ಕೊಡುವಂತನಾಗಿದ್ದಾನೆ. ನೀನು ಎಷ್ಟು ಹಂಬಾಲಿಸ್ತೀರ ದೇವರಿಗೆ, ಪವಿತ್ರಾತ್ಮ ದೇವರು ಒಟ್ಟುಬೇಕಾ ನಿನ್ನನ್ನು ನಡೆಸುವಂತನಾಗಿದ್ದಾನೆ. ಈ ನರಳಾಟದಿಂದ ನೀನು ಏನ್ ಮಾಡ್ತೀಯ ಅಂದ್ರೆ ಸೈತಾನನಿಂದ ಬಿಡುಗಡೆ. ಇನ್ನ ನರಳಾಟದ ಪ್ರಾರ್ಥನೆಯಿಂದ ನೀವು ಮಾಡುತ್ತಿದ್ದ ಪ್ರಾರ್ಥನೆಯಿಂದ ಏನಾಗ್ತದ? ಸೈತಾನನ ಒಂದೊಂದು ಕಾರ್ಯಗಳನ್ನು ಮುರಿಯಲ್ಪಡ್ತಿ. ಪ್ರಭಾವದಿಂದ ನಿನ್ನಪ್ಪ ಅದು ಏನದ? ಅದರ ಪಾಪದ ಗುಂಡಿಯಲ್ಲಿ ಬೀಳಲಿ. ಯಾವಾಗ ನೀನು ನರಳಾಟದ ಪ್ರಾರ್ಥನೆ, ಅನ್ಯ ಭಾಷೆಯಲ್ಲಿ ಯಾರ್ಯಾರು ಬರೋರಿದ್ದೀರಿ ಎಲ್ಲರೂ ಕೈಗಳೆತ್ತೀರಿ. ನೀವೇನ್ ಮಾಡ್ತೀರಿ? ದಿನ ನರಳಾಟದ ಪ್ರಾರ್ಥನೆ ಮಾಡ್ತೀರಿ. ಯೇಸುವಿಗೆ ನರಳಾಟದ ಪ್ರಾರ್ಥನೆ ಮಾಡಿದಾಗ ಏನಾಗ್ತದ? ನೀವು ಪಾಪದ ಗುಂಡಿಯಲ್ಲಿ ಬೀಳಲ್ಲ, ಸೈತಾನನ
ಸೈತಾನನ ಕಾರ್ಯಗಳಲ್ಲಿ ಬಿಡುವುದಿಲ್ಲ, ಸೈತಾನ ನಿಮ್ಮನ್ನು ವಂಚಿಸುವುದಿಲ್ಲ, ಸೈತಾನ ನಿಮ್ಮನ್ನು ರೋಗದಲ್ಲಿ ಹಾಕಲ್ಲ, ಚಿಂತೆ ದುಃಖ ಭಾರಗಳಿಗೆ ಹಾಕಲ್ಲ. ಯೇಸುವಿನ ವಾಕ್ಯ ನಿಮ್ ಜೊತೆ ಇರ್ತದ, ಯೇಸುವಿನ ಪರಿಶುದ್ಧಾತ್ಮ ದೇವರು ನಿಮ್ ಜೊತೆ ಇರ್ತಾನ. ಅದಕ್ಕಾಗಿ ನರಳಾಟದ ಪ್ರಾರ್ಥನೆ ಕೇಳಬೇಕು. ಆ ಸೈತಾನನು ಅಂಜುವುದು ಈ ಪವಿತ್ರಾತ್ಮನ ವರದಿಂದ ಬಂದ ಈ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದೇ ಸೈತಾನನ ಅಂಜುವಂತನಾಗಿದ್ದಾನೆ. ಇವತ್ತಿನಿಂದ ಎಲ್ಲರ ಇಚ್ಛೆಗಳಾಗಬೇಕು. ಯೇಸುವೇ, ನಾನು ನಿನ್ನ ರಾಜ್ಯಕ್ಕೆ ಬರಬೇಕು, ನನ್ನನ್ನು ಈ ವರದಿಂದ ಅಭಿಷೇಕಿಸು, ಅನ್ಯ ಭಾಷೆಯಿಂದ ಅಭಿಷೇಕಿಸು, ಪ್ರವಾದದಿಂದ ಅಭಿಷೇಕಿಸು. ಯಾರು ಬೇಡ ಅನ್ಬಾರ್ದು. ದೇವರು ಕೊಡುವ ಒಂದೊಂದು ವರಗಳು ಶ್ರೇಷ್ಠವಾಗಿ ದೇವರು ನಿಮ್ಮನ್ನು ಮುಟ್ಟಲ್ಪಡ್ತಾರೆ. ಅನ್ಯ ಭಾಷೆ ಬರುವವರು ಎಡ ಬಿಡದೆ ಪ್ರಾರ್ಥಿಸಬೇಕು. ನೋಡಿರಿ, ನಿಮ್ಮನ್ನು ಸೈತಾನನಿಂದ ಬಿಡುಗಡೆ, ಪಾಪದ ಗುಂಡಿಯಲ್ಲಿ ಬೀಳಲಾರದಂತೆ ನಿಮ್ಮನ್ನು ರಕ್ಷಿಸುವಂತ ದೇವರು, ಆ ಪವಿತ್ರಾತ್ಮ ದೇವರು ನರಳಾಟದಿಂದ ನಿಮಗಾಗಿ ಪ್ರಾರ್ಥಿಸಿ ನಿಮ್ಮನ್ನು ಕೇಳು ನಿಮ್ಮ ಬಳಿಗೆ ಬರಲಾರದಂತೆ ನೋಡುವಂತನಾಗಿದ್ದಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾವು ಬಲಿಷ್ಠರಾಗಿ ಫಲ ಕೊಡುವರಾಗಬೇಕು. ಯಾಕಂದ್ರೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಇಳಿದಾಗ, ನಾವು ದೇವರ ಯೇಸು ಕ್ರಿಸ್ತನನ್ನು ನಮ್ಮಲ್ಲಿ ಇಳಿದಾಗ ನಾವೇನ್ ಮಾಡ್ತೇವೆ? ನಾವು ಫಲ ಕೊಡುವಂತರಾಗುತ್ತೇವೆ, ನಾವು ಬಲಿಷ್ಠರಾಗುತ್ತೇವೆ. ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವಾಗ ಸರ್ವ ಜ್ಞಾನವನ್ನು ಹೊಂದುವಂತರಾಗುತ್ತೇವೆ. ಯಾವಾಗ? ವಿಶ್ವಾಸದಿಂದ ಪ್ರಾರ್ಥನೆ. ಯಾವ ಪ್ರಾರ್ಥನೆ? ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡು, ನಿನ್ನ ಬಾಯಿಯಿಂದ ಪ್ರಾರ್ಥನೆ ಮಾಡು. ಅವಾಗ ದೇವರು ಏನ್ ಮಾಡ್ತಾನ? ನಿನಗೆ ಫಲ ಕೊಡ್ತಾನೆ. ಯಾವುದು ಬಲಿಷ್ಠವಾದ ಫಲಗಳು ಯಾವುವು? ದೇವರ 9 ಫಲಗಳು ಕೊಡುವಂತನಾಗಿದ್ದಾನೆ. ನೀನು ಪಾಪ ಮಾಡದಂತೆ 9 ಫಲಗಳ ಮೇಲೆ ನಡೆಸುತ್ತಾನೆ. ಅವು ನಾವು ನೋಡ್ಬೋದು. ಗಲಾತ್ಯ 5:20 ಇಷ್ಟರಲ್ಲಿ ಅದ. ಗಲಾತ್ಯ 5:24-23 ವಚನ ಅದ. ಆ ಫಲಗಳು ನೀವು ನೋಡ್ಬೋದು. ಅಲ್ಲಿ ಹೋಗಿ ದೇವರ ಫಲಗಳ ಮೇಲೆ ನೀವು ನಡೆದಾಗ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಸಮೃದ್ಧಿಯಾಗಿ ಹೇಳಲ್ಪಡ್ತೀರಿ. ಅವ್ರು ಮಾಡುವ ಒಂದೊಂದು ದೇವರ ಕಾರ್ಯದಲ್ಲಿ ನಾವು ಮಧ್ಯಸ್ಥಿಕೆಯಾಗಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಪವಿತ್ರಾತ್ಮ ಕಾರ್ಯ ಮಾಡ್ತಾನೆ, ಕರ್ತನಾದ ಯೇಸು ಕ್ರಿಸ್ತ ಕಾರ್ಯ ಮಾಡ್ತಾನೆ. ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ ಏನ್ ಮಾಡ್ತಾರ? ತಂದೆಯಾದ ಯೇಸು ಕ್ರಿಸ್ತನ ಮನೆಗೆ ಮಾಡ್ತಾರ. ತಂದೆಯ ಬಳಿಗೆ ನಮ್ಮ ಪ್ರಾರ್ಥನೆ ಹೋದಾಗ ನಮ್ಮ ಪ್ರಾರ್ಥನೆಗೆ ಆನ್ಸರ್ ಬರುತ್ತೆ. ಈ ತ್ರಾಯಕ ದೇವರ ಕುಂತಿ ಏ ತಂದೆ ಮಗ ಪವಿತ್ರಾತ್ಮನ ಹೆಸರು ಮೇಲೆ ನಿಮ್ಮನ್ನು ಏನಾಗ್ತದ? ಬಿಡುಗಡೆ ಮಾಡ್ತಾನೆ ಎಲ್ಲ ಕಷ್ಟಗಳಿಂದ. ನೋಡಿರಿ, ಅದಕ್ಕೆ ನೀವೇನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕು, ಎಡಬಿಡದೆ ದೇವರಿಗೆ ಮನಿಬೇಕು. ನರಳಾಟದ ಪ್ರಾರ್ಥನೆ ಯಾವ ರೀತಿಯಾಗಿ ನಿಮ್ಗೆ ಅನ್ಯ ಭಾಷೆ ಬಂತು, ನೀವು ಎಡಬಿಡದೆ ಪ್ರಾರ್ಥಿಸ್ಬೇಕು. ನಿಮ್ಮ ಕೆಟ್ಟ ಆಲೋಚನೆ, ಕೆಟ್ಟ ಮಾತುಗಳಿಂದ ದೂರ ಹೋಗ್ಬೇಕು. ದೇವರಿಗೆ ಬಯಸುವಂತರಾಗಿದ್ದಾನೆ. ನಾವು ಮತ್ತೆ ಮುಂದೆ ನೋಡ್ತೇವೆ. ಎಫೆಸ 1:4 ವಚನ, ಲಾಸ್ಟ್ ವಚನ ಅದ. ಇದು ನೋಡಿದಾಗ ದೇವರು ನಿಮ್ಮಲ್ಲಿ ಅಂತ ಬಲಕಾವರವಾದ ಕಾರ್ಯಗಳು ಮಾಡುವಂತನಾಗಿದ್ದಾನೆ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನು ಆರಿಸಿಕೊಂಡನು. ಇದನ್ನ ಎಫೆಸ 1:14 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದೆ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ನೋಡಿ, ಏನದ? ತಂದೆಯ ಕರ್ತನು ಪ್ರಬಲವಾಗಿ ಏನ್ ಮಾಡ್ತಾ ಇದ್ದಾನ? ಆತ್ಮದಿಂದ ಜ್ಞಾನವು. ಯಾರಿಂದ? ಆತ್ಮ. ಈ ಆತ್ಮ ಯಾರು? ಪವಿತ್ರಾತ್ಮ ದೇವರು. ಈತನು ಒಬ್ಬ ಮನುಷ್ಯನಾಗಿದ್ದಾನೆ, ಈತನು ದೇವರಾಗಿದ್ದಾನೆ. ಈತನು ಪವಿತ್ರಾತ್ಮ ಅಂದರೆ ಈತನಿಗೆ ರೂಪ ಇದೆ, ಎಲ್ಲ ಇದೆ. ಆದರೆ ಆತನು ಅಗಾಮ್ಯವಾಗಿದ್ದಾನೆ. ತಂದೆ ಮಗ ಪವಿತ್ರಾತ್ಮ ಮೂಗರು ಒಂದೇ ಇದ್ದಾರೆ, ಒಂದೇ ಪರ್ಸನ್, ಒಂದೇ ವ್ಯಕ್ತಿ, ಒಂದರೊಳಗೆ ವಾಸ ಮಾಡ್ತಾರ. ಆದ್ರ ಕಾರ್ಯಗಳಲ್ಲಿ ಬೇರೆ ಬೇರೆಗಳಾಗಿರ್ತಾವ. ಈ ಜ್ಞಾನವನ್ನು ಕೊಡುವಂತ ಯಾರು? ಆತ್ಮನ ಮೂಲಕ. ಈ ಆತ್ಮನ ಮೂಲಕ ನಿಮ್ಗೆ ಏನ್ ಬರ್ತದ? ಜ್ಞಾನ ಬರುವಂತದಾಗಿದೆ. ಜ್ಞಾನ ಬಂದಾಗ ನೀವೇನ್ ಮಾಡ್ತೀರಿ? ದೇವರನ್ನು ಪ್ರಾರ್ಥಿಸ್ತೀರಿ. ಯಾವಕ್ಕಾಗಿ ಪ್ರಾರ್ಥಿಸ್ತೀರಿ? ನೀವು ಹೇಳಿ. ಅವ್ರು ಯಾಕೆ ಪ್ರಾರ್ಥಿಸುತ್ತಾರ? ಯಾಕೆ ಪ್ರಾರ್ಥಿಸ್ತಾರೆ? ಯಾರಿಗೆ ಆತ್ಮ ತುಂಬಿದ ಯಾಕೆ ಪ್ರಾರ್ಥಿಸ್ತಾರ? ದೇವರು ಆತನಿಗೆ ಹೆಚ್ಚಾಗಿ ಅವರಲ್ಲಿ ವಾಸ ಮಾಡುತ್ತಿದ್ದ ಪವಿತ್ರ ಆತ್ಮನು ಅವರಿಗೆ ಏನ್ ಮಾಡ್ತಾನ? ಜ್ಞಾನವನ್ನು ಕೊಡುವುದಕ್ಕೆ ಮತ್ತೆ ಹೆಚ್ಚಾಗಿ ಪ್ರಾರ್ಥಿಸ್ತಾನೆ. ಇದಕ್ಕ
ಜ್ಞಾನವನ್ನು, ಯಾರ ಜ್ಞಾನ? ಯೇಸುವಿಗೆ ಯಾವ ರೀತಿಯಾಗಿ ಹುಡುಕಬೇಕು, ತಂದೆಯಾದ ದೇವರ ಮಾತುಗಳು ಯಾವ ರೀತಿಯಾಗಿ ಕೇಳಬೇಕು, ನಮ್ಮ ಕಾರ್ಯಗಳಲ್ಲಿ ಮುಂದೆ ಹೆಂಗ್ ನಡಿಬೇಕು. ನಿಮ್ಗೆ ಜ್ಞಾನ, ಸಾಲ್ಮನ್ ರಾಜಗೆ ಜ್ಞಾನ ವಿವೇಕ ಕೊಟ್ಟ, ಆ ದೊಡ್ಡ ಸಾಮ್ರಾಜ್ಯ ಕಟ್ಟದ. ದಾನಿಯಲ್ಲಿ ನಿನಗೆ ಏನ್ ಮಾಡದ? ಜ್ಞಾನದ ವಾಕ್ಯ ಕೊಟ್ಟ, ಕನಸು ಹೇಳುವಂತ ಒಂದು ಶ್ರಮೆ ಕೊಟ್ಟ, ದೇವರ ಹೊಸ ಹೊಸ ಫಲಗಳು ಕೊಟ್ಟ. ಅವ್ರು ಏನ್ ಮಾಡಿದ್ರು? ಇವತ್ತು ಲೋಕದಲ್ಲಿ ದೇವರ ಪ್ರಸಿದ್ಧವಾಗಿ ಕಾರ್ಯ ಮಾಡುವಂತ ವ್ಯಕ್ತಿಗಳಾದ್ರು. ಇದೇ ಜ್ಞಾನದ ವಾಕ್ಯ ನಾವು ಪ್ರಾರ್ಥಿಸುವಾಗ ಕೇಳಬೇಕು. ಪವಿತ್ರ ಆತ್ಮ ದೇವರೇ, ನಿನ್ನ ಜ್ಞಾನದಿಂದ ತುಂಬಿಸು, ನಿನ್ನ ಜ್ಞಾನದಿಂದ ನನ್ನ ಆತ್ಮವನ್ನು ತುಂಬಿಸು, ನನ್ನ ಜ್ಞಾನ ಉಳ್ಳವನಾಗಿರ್ಬೇಕು, ದೇವರ ವಾಕ್ಯ ಆಳವಾದ ಸತ್ಯವನ್ನ ತಿಳ್ಕೋಬೇಕಂತ ಹೇಳಿ ನೀವು ದಾಹ ಪಡಬೇಕು. ಏನ್ ಮಾಡ್ಬೇಕು? ದೇವರ ವಾಕ್ಯ ಆಳವಾಗಿ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತೇಳಿ ದೇವರಿಗೆ ಮನವಿ ಮಾಡಬೇಕು. ದೇವರ ಹೃದಯವನ್ನು ತಿಳಿದುಕೊಳ್ಳುವುದಕ್ಕೆ ಏನ್ ಮಾಡ್ಬೇಕು? ನಾವು ಧ್ಯಾನ ಮಾಡ್ಬೇಕು, ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ಎಲ್ಲಿವರೆಗೆ ನಾವು ಪ್ರಾರ್ಥನೆ ಮಾಡಲ್ಲ ಅಲ್ಲಿವರೆಗೆ ನಾವು ಸತ್ಯ ವೇದವನ್ನು ಅರಿಯುವಂತರೇ ಇಲ್ಲ. ನಾವು ಹೆಚ್ಚಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು, ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಇರಬೇಕು. ನಮ್ಮ ಕಷ್ಟ, ಚಿಂತೆ, ದುಃಖಗಳೆಲ್ಲ ದೂರ ಮಾಡುವಂತ ಯಾರ? ಕರ್ತನಾದ ಯೇಸು ಕ್ರಿಸ್ತನೊಬ್ಬನ. ಯಾರು ನಮ್ಗೆ ಇವೆಲ್ಲ ಕಲಿಸುವಂತರಾಗಿದ್ದಾರೆ? ಪವಿತ್ರಾತ್ಮ ದೇವರ ಜ್ಞಾನದಿಂದ ತುಂಬುವಂತನಾಗಿದ್ದಾನೆ. ಎಲ್ಲಿವರೆಗೆ ನೀವು ಪವಿತ್ರಾತ್ಮನ ಜ್ಞಾನ ತುಂಬುವುದೇ ಇರುವುದಿಲ್ಲ ಅಲ್ಲಿವರೆಗೆ ನಿಮಗೆ ಯಾವ ಕಾರ್ಯಗಳು ಸಾಗುವುದಿಲ್ಲ. ನಾವು ಪಾಪದಲ್ಲಿ ಬಿದ್ದು ಪಾಪದ ಪಾಲಿಗೆ ಹೆಚ್ಚಾಗಿ ಕಾರ್ಯ ಮಾಡ್ತೇವೆ. ನಾವು ದೇವರ ಸಮ್ಮುಖದಲ್ಲಿ ಇರಬೇಕು, ಯಾವಾಗಲೂ ಸಾಮರ್ಥ್ಯದಿಂದ ತುಂಬಬೇಕು. ದೇವರು ಏನ್ ಹೇಳ್ತಾರ? ನೀವು ಸಾಮರ್ಥ್ಯದಿಂದ ತುಂಬಿದಾಗ ಏನಾಗ್ತದ? ನೀವು ಸಾಮರ್ಥ್ಯದಾಗಿದ್ದಾಗ ನಿಮ್ಮ ಚಿಂತೆ, ರೋಗ, ಕಷ್ಟ ಎಲ್ಲ ಏನ್ ಮಾಡ್ತಾನೆ? ದೇವರು ಓಡಿಸುವಂತನಾಗಿದ್ದಾನೆ. ಆ ಸಾಮರ್ಥ್ಯ ಬರಬೇಕಾದ್ರೆ ಏನ್ ಮಾಡ್ಬೇಕು? ನಾವು ನೆಡಬಿಡದೆ ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ ನಿನ್ನ ಎಲ್ಲ ಕಷ್ಟದ ಒಂದೊಂದು ಕಾರ್ಯಗಳು ಏನ್ ಮಾಡ್ತಾನ? ಮುರಿಯಲ್ಪಡ್ತಾನ. ಇವತ್ತು ವಾಕ್ಯ ದೇವರು ನಿಮ್ಗಾಗಿ ಕೊಟ್ಟಿದ್ದೇನು? ಪ್ರಾರ್ಥನೆ. ನೋಡಿ, ಪ್ರಾರ್ಥನೆ ವಿಧಗಳು ದೇವರು ಯಾವ ರೀತಿ ಮನಸ್ಸಲ್ಲಿ ಮಾತನಾಡ್ತಾನೆ ಎಂಬುದು ನೀವು ನೋಡ್ಬೇಕು. ಒಣದಾಗಿ ಕೂಡುವುದಿಲ್ಲ. ಹೋಗಿ 5 ನಿಮಿಷ ಪ್ರಾರ್ಥನೆ ಮಾಡಿ, ದೇವರೇ ಕಾಪಾಡು, ನನ್ನನ್ನು ಕಾಪಾಡು, ನನ್ನ ಕುಟುಂಬವನ್ನು ಕಾಪಾಡು, ನನ್ನ ಗಾಡಿ ಕೊಡು, ಬಂಗ್ಲಾ ಕೊಡು, ನೌಕರಿ ಕೊಡು, ಇದು ಇಲ್ಲ. ಆತ್ಮದಿಂದ ದೇವರೇ, ನಾನು ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಳ್ಬೇಕು. ನೀ ನನ್ನಲ್ಲಿ ವಾಸವಾದಾಗ ನನ್ನ ಎಲ್ಲ ಕಷ್ಟ ದುಃಖಗಳು, ನನ್ನ ಆಯುಷ್ಯ ಆರಾಮಗಳು, ಎಲ್ಲ ಸಂಪತ್ತು ನನ್ನ ಹಿಂದೆ ಓಡು ಬರುವಂತದಾಗಿದೆ. ಮೊದಲು ನೀ ಬೇಕು ದೇವರೇ ಅಂತ ಹೇಳಿ ಪ್ರಾರ್ಥಿಸಬೇಕು. ಏನ್ ಹೇಳ್ಬೇಕು? ಎಲ್ಲರೂ ಕರ್ತನಾದ ಯೇಸುವೆ, ಮೊದಲು ನೀ ನನ್ನಲ್ಲಿ ಇಳಿದು ಬಾ, ನಿನ್ನ ವಾಕ್ಯ ನನ್ನಲ್ಲಿ ಇಳಿದು ಬಾ, ನಿನ್ನ ಆತ್ಮ ನನ್ನಲ್ಲಿ ಇಳಿದು ಬಾ, ನಿನ್ನ ಸತ್ಯತೆ ನನ್ನಲ್ಲಿ ಇಳಿದು ಬಾ, ನೀ ಮಾಡಿದ ಒಂದೊಂದು ಗುಣಗಳು ನನ್ನಲ್ಲಿ ಇಳಿದಿ, ನೀ ಯಾವ ರೀತಿಯಾಗಿದ್ದಿ ಸ್ವಲ್ಪ ಆ ಗುಣಗಳು ನನ್ನಲ್ಲಿ ಇರಲಿ, ನನ್ನಲ್ಲಿ ಇದ್ದ ಎಲ್ಲ ಅಶುದ್ಧಗಳನ್ನು ತೆಗಿ ಅಂತ ಹೇಳಿ ಬೇಡಿದಾಗ ನಿನ್ನ ಹಿಂದೆ ಆಸ್ತಿ, ಅಂತಸ್ತು, ಧನ, ದೌಲತ್ತು ಎಲ್ಲ ಓಡಿ ಬರುವಂತದಾಗಿದೆ. ಯಾಕಂದ್ರೆ ಸಾಲ್ಮನ್ ರಾಜನ್ ಏನ್ ಹೇಳ್ತಾನ? ಅವನ ತಂದೆ ರಾಜನಾಗಿರ್ತಾನ, ಅವ್ನು ಕಡಿಮೆ ಇರಲ್ಲ. ಅದರ ಏನ್ ಕೇಳ್ತಾನ? ಈ ಜನರನ್ನು, ನಿನ್ನ ಜನರನ್ನು ನಡೆಸುವುದಕ್ಕೆ ನನಗೆ ಜ್ಞಾನ ಕೊಡು, ಇಷ್ಟು ಜನರಿಗೆ ನಾ ಹೆಂಗ್ ನೋಡ್ಕೋಬೇಕು ದೇವರೇ ಅಂತ ಬೇಡ್ಕೋತಾನ. ಅದಕ್ಕೆ ದೇವ್ರ ಏನಂತಾನ? ಅವನ ಒಂದು ಮ್ಯಾತಿಗೆ ಬಚ್ಚಿ ಜ್ಞಾನದ ಜೊತೆ ವಿವೇಕವನ್ನು ಕೊಡ್ತಾನ. ವಿವೇಕದ ಜೊತೆ ಆಯ್ತೆಲ್ಲ ಸಂಪತ್ತು ಅವನ ಹಿಂದೆ ಬರುತ್ತದೆ. ಅವನಂಗೆ ಯಾರು ಶ್ರೀಮಂತರು ಈಗಿಲ್ಲ, ಮುಂದೆ ಬರಲ್ಲ, ಹಿಂದೂ ಬರಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಅದಕ್ಕಾಗಿ ದಾನಿಯೇಲನಿಗೆ ಏನ್ ಹೇಳ್ದ? ಇವನಂತ ಜ್ಞಾನಿಯು ಯಾರು ಆಗುವುದಿಲ್ಲ ಅಂತ ಹೇಳಿದ. ಯಾಕೆ? ಸುಮ್ಮನೆ ದೇವರು ಮಾತಾಡಿದನ, ಬಾಯಿ ಮಾತಿನಿಂದ ಹೇಳಿದನ, ಕಾರ್ಯ ಮಾಡಿ ತೋರಿಸಿದನೆ. ಇಲ್ಲಿ ನೀವು ಓದಬೇಕು, ಈ ಸತ್ಯ ವೇದ ತೆಗೆದಿ ಈ ವಾಕ್ಯ ದಾನ ಮಾಡಿದಾಗ ಪವಿತ್ರ ಆತ್ಮ ದೇವರು ನಿಮ್ಮನ್ನು ಆಳವಾಗಿ ಒಯ್ಯುವಂತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದಿನನಿತ್ಯ ಪ್ರಾರ್ಥನೆಯಲ್ಲಿರ್ರಿ, ಪ್ರಾರ್ಥನೆ ಕೃತಜ್ಞತೆಯನ್ನು ಮಾಡಿರಿ. ನೀವು ಎಷ್ಟೆಲ್ಲ ಪ್ರಾರ್ಥನೆ ಕೃತಜ್ಞತೆ ಮಾಡ್ತಿರಲ್ಲ, ದೇವರು ನಿಮ್ಮನ್ನು ಮೇಲಕ್ಕೆತ್ತುವಂತನಾಗಿದ್ದಾನೆ. ನೀವು ಪ್ರಾರ್ಥನೆಯಲ್ಲಿ ಕೃತಜ್ಞತೆ ಇಲ್ಲ ಅಂದರೆ ಯೇಸು ನಿಮ್ಮಲ್ಲಿ ಬರುವಂತನಲ್ಲ, ಪವಿತ್ರ ಆತ್ಮ ದೇವರು ನಿಮ್ಮಲ್ಲಿ ಚಲಿಸುವಂತನಲ್ಲ, ಆತನ ಸ್ವರವು ನೀವು ನೋಡುವಂತರಿಲ್ಲ, ಆತನ ಮಹಿಮೆ ನೀವು ನೋಡುವಂತರಿಲ್ಲ. ಯಾಕಂದ್ರೆ ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರ್ಬೇಕು. ಪ್ರಾರ್ಥನೆಗೆ ಹೋಗುವಾಗ ಬೇಸರ ಪಡಬಾರ್ದು. ಏನೋ ಪ್ರಾರ್ಥನೆ ಮಾಡ್ಬೇಕಲ್ಲ, ಸಾಕಾಗ್ಯದ ಅಂದಾಗ ನಿಮ್ಮ ಯಾವ ಕೆಲಸಗಳು ಆಗುವುದಿಲ್ಲ. ಪ್ರಾರ್ಥನೆ ಇಂಪಾರ್ಟೆನ್ಸ್ ಕೊಡಬೇಕು, ಪ್ರಾರ್ಥನೆಗೆ ಟೈಮ್ ಮಾಡಬೇಕು, ಪ್ರಾರ್ಥನೆಗೆ ಒಂದು ಸ್ಥಾನ ಮಾಡ್ಕೋಬೇಕು, ಮರ್ಯಾದೆ ಕೊಡಬೇಕು. ನೀ ಯಾರಿಗೆ ಮರ್ಯಾದೆ ಕೊಡ್ಲತ್ತಿದಿ? ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ ಯೇಸು ಕ್ರಿಸ್ತನನ್ನು ಮರ್ಯಾದೆ ಕೊಡ್ತಾ ಇದ್ದಿ. ನೀ ಯಾವುದೋ ಒಂದು ದೊಡ್ಡ ಫಿಲಿಂ ಸ್ಟಾರಿಗೆ ಮರ್ಯಾದೆ ಕೊಡ್ತಿ, ಯಾರೋ ಒಬ್ರು ಮಿನಿಸ್ಟರ್ ಬಂದು ನೀನು ಮರ್ಯಾದೆ ಕೊಡ್ತಿ, ನಿನ್ನ ಮನೆಗೆ ಯಾರಾದ್ರೂ ದೊಡ್ಡ ಹಿರಿಯರು ಬಂದು ಮರ್ಯಾದೆ ಕೊಡ್ತಿ. ಆದರೆ ಸರ್ವಶಕ್ತನಾದ ದೇವರು ನಿನ್ನ ಕಾಯುವಂತ ದೇವರು ನೀನು ಆಗಮಿಸಿದ ಆತನು ನೀನು ಮೆಚ್ಚಿಸುವುದಿಲ್ಲ. ಇದೇ
ತಪ್ಪಾದ ಕಾರ್ಯಗಳು ಮಾಡ್ತಿದ್ದೆ ಇವತ್ತು ಜನರು. ದೇವರಿಗೆ ಸಲ್ಲತಕ್ಕ ಮರ್ಯಾದೆ ಕೊಟ್ಟೆ ದೇವರ ರಾಜ್ಯಕ್ಕೆ ಸೇರ್ಬೇಕು ಎಲ್ಲರೂ. ಅದೇ ನಿಮ್ಮ ಹೇಳ್ತೇನೆ, ಎಲ್ಲ ಮಕ್ಕಳು ಇವತ್ತು ನೀವು ಪ್ರಾರ್ಥನೆಯಿಂದ ದೇವರಿಗೆ ಮಹಿಮೆಪಡಿಸ್ತಿರಂತ ಈ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿನಲ್ಲಿ ಏಸಪ್ಪ ಎಲ್ಲ ವಾಕ್ಯ ಮಕ್ಕಳ ಹೃದಯದ ಮೇಲೆ ಇಳಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಸಭೆಗೆ ನಿಂದು ನಾವು ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ. ಸರ್ವಶಕ್ತನಾದ ಯೇಸುವೆ ಅಪ್ಪ, ಈ ಪರಿಶುದ್ಧ ದಿನಕ್ಕಾಗಿ ಸ್ತೋತ್ರ ಯೇಸಪ್ಪ. ಇವತ್ತಿನ ವಾಕ್ಯ ಭಾಗಸ್ವಾಮಿ ನೀನು ಈ ಮಕ್ಕಳ ಹೃದಯದಲ್ಲಿ ಇಳಿಸಿ ಪ್ರಾರ್ಥನೆ ಮೂಲಕ ನಾವು ಏನೇನು ಕಂಡುಕೋಬೇಕಂತ ಹೇಳಿ ಕಲಿಸಿದ್ದಕ್ಕಾಗಿ ಸ್ತೋತ್ರ. ಇವರು ಮಾಡುವ ಪ್ರಾರ್ಥನೆ ವಿಜ್ಞಾಪನೆ ಇವ್ರ ಮನೆಯಲ್ಲಿ ಊರಲ್ಲಿ ಸುಖ ಶಾಂತಿ ಸಮೃದ್ಧಿ ಎತ್ತಿ ಉಕ್ಕಿ ಹರಿಲಿ ಯೇಸಪ್ಪ. ಕಾಲುವೆ ನೀರಲ್ಲಿ ಬೆಳೆದ ಗಿಡದಂತೆ ಈ ಮಕ್ಕಳು ಬೆಳೆದ ಹರಿಲಿ ಯೇಸಪ್ಪ. ತಂದೆ ಯೇಸುವೆ, ಈ ಮಧ್ಯಾಹ್ನ ಜಾವದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಈ ಮಕ್ಕಳಿಗೆ ಹಂಚಿ ನಿನ್ನ ಊಟವನ್ನು ಇವರಿಗೆ ಕೊಟ್ಟಿ ಸ್ವಾಮಿ, ನಿನ್ನ ಜೀವ ಜಲದ ನೀರು ಕೊಟ್ಟು ಮಕ್ಕಳನ್ನು ಉದ್ಧಾರಿಸಿದಕ್ಕಾಗಿ ಸ್ತೋತ್ರ. ಈ ಮಕ್ಕಳ ಮೇಲಿದ್ದ ಒಂದೊಂದು ಕುಂದು ಕೊರತೆ, ಸಾಲ, ಚಿಂತೆ, ದುಃಖ, ಭಾಗ, ರೋಗಗಳು ಇವ್ರ ಮಕ್ಕಳ ಮೇಲೆ ಇದೆಲ್ಲ ಒಂದೊಂದು ಸಮಸ್ಯೆಗಳು ಏಸುಕದ ನೀಗಲ್ಪಡಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲ ಬಾಂಧವ್ಯಗಳು ಬಿಚ್ಚು ಏಸಪ್ಪ. ಈ ಮಕ್ಕಳ ಮೇಲೆ ಆಶೀರ್ವಾದ ಮಳೆ, ಅಭಿಷೇಕದ ಮಳೆ. ಅಬ್ರಾಹ್ಮ ಇಸಾಕ ಯಾಕೋಬನ ದೇವರೇ, ಅಬ್ರಾಹ್ಮ ಇಸಾಕ ಯಾಕೋಬನ ಯಾವ ರೀತಿ ಆಶೀರ್ವಾದ ಮಾಡಿದೆ ಏಸಪ್ಪ, ಆತನನ್ನು ಹರಿಸುವವರ ಜೊತೆ ಹರಿಸುತ್ತೇನೆ, ಆತನಿಗೆ ವೈರಿತನ ಮಾಡಿದವರಿಗೆ ವೈರಿತನ ಮಾಡ್ತಾನೆ, ಆತನ ಹಿಂಸಿಸುವವರಿಗೆ ನಾನು ಮುಯ್ಯ ತೀರಿಸ್ತೇನೆ ಅಂತ ಹೇಳಿದಿ. ಆ ಆಶೀರ್ವಾದ ಮಳೆ ಮಕ್ಕಳ ಮೇಲೆ ಎಳೆದು ಬರಲಿ ಏಸಪ್ಪ. ತಂದೆ ಇವರು ಎಲ್ಲ ಆಸೆ ಆಂಕ್ಷೆಗಳು ಪೂರೈಸಿ ಏಸಪ್ಪ. ಧನ ದೌಲತದಿಂದ ತುಂಬಿಸಿ ಏಸಪ್ಪ. ಎಲ್ಲ ನಿಧಿಗಳಿಂದ ಇವರು ಕಾರ್ಯಗಳು ತುಂಬಿಸಿ ಏಸಪ್ಪ. ಯಾಕಂದ್ರೆ ಎಷ್ಟೋ ಮಕ್ಕಳು ಕುಂದು ಹೋಗಿದ್ದಾರೆ ಏನೇನು ಕಾರ್ಯಗಳಿಂದ ಸ್ವಾಮಿ, ಸಾಲಗಳಿಂದ ಬಂದಿದ್ದ ಮಕ್ಕಳಿದ್ದಿರ್ಬೇಕು. ಇವರ ಸಾಲಗಳೆಲ್ಲ ನೀಗಲಿ ಏಸಪ್ಪ. ಇವರಿಗೆ ಆರೋಗ್ಯ ಭಾಗ್ಯ ಕೊಡು ಏಸಪ್ಪ. ಅಬ್ರಾಹ್ಮ ಇಸಾಕ ಯಾಕೋಬನ ದೇವರೇ, ಈ ಅಬ್ರಾಹ್ಮ ಇಸಾಕ ಯಾಕೋಬನನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿ ಕೊಟ್ಟು ಆಯುಷ್ ಕೊಟ್ಟಿದ್ದೇ ಆಶೀರ್ವಾದ ಈ ಮಕ್ಕಳ ಮೇಲೆ ಎಳೆದು ಬರಲಿ ಸ್ವಾಮಿ. ಎಲ್ಲ ಕೇಳಿದ ತಪ್ಪಿಸಿ ಈ ಮಕ್ಕಳು ನಿನ್ನ ಸ್ಥಿರಸ್ಥಿತವಾಗಿರಲಿ. ನಿನ್ನ ಅಭಿಷೇಕದ ಮಳೆ, ಮೇಘಸ್ತಂಭ, ಅಗ್ನಿ ಸ್ತಂಭದ ಮೇಲೆ ಇವರನ್ನು ಕಾಯ್ದು ಕಾಪಾಡಿ ನಡೆಸೇಸಪ್ಪ. ಇಸ್ರಾಯೇಲನ್ನು ಯಾವ ರೀತಿಯಾಗಿ ಕಾಯ್ದಿದೆಸಪ್ಪ, ಈ ಮಕ್ಕಳನ್ನು ಕಾಯ್ದಿದ್ದಕ್ಕಾಗಿ ಸ್ತೋತ್ರ. ಇವರನ್ನು ಬಲವಾಗಿ ಕಾರ್ಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ನಿನ್ನ ಕೈಗೆ ಒಪ್ಪಿಸ್ತೇನೆ ಸಪ್ಪ. ಈ ಮಿನಿಸ್ಟ್ರಿ, ಈ ಚರ್ಚ್ ನಿನ್ನ ಕೈಗೆ ಒಪ್ಪಿಸ್ತೇನೆ. ನನ್ನ ಕುಟುಂಬದ ದಾಸ ನಿನಗಾಗಿ ಕೊಟ್ಟಿದ್ದಕ್ಕಾಗಿ ಸೌಭಾಗ್ಯಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ಕೇಳಿ ತಪ್ಪಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನಲ್ಲಿ ಮಹಾಶಕ್ತಿ ಉಳ್ಳ ದೇವರಾಗಿದ್ದಿ. ನಮ್ಮೆಲ್ಲರ ಮೇಲೆ ಹಸ್ತಸ್ಥರ ಸ್ಥಿತವಾಗಿ ಇರಲಿ ಏಸಪ್ಪ. ನಿನ್ನ ಪರಿಶುದ್ಧ ದೇಹ ರಕ್ತದಿಂದ ನಮ್ಮನ್ನು ಕಾರ್ಯ ಮಾಡಿಸುತ್ತ ನಡೆಸೇಸಪ್ಪ. ನಜರೇತಿನ ಯೇಸುವೆ, ತಂದೆ ಮಗ ಪವಿತ್ರಾತ್ಮನ ಹೆಸರನ್ನು ಬೇಡಿದೆಲ್ಲವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಎಲ್ಲ ನಿಮಗೆ ವಂದನೆ ಸಲ್ಲಿಸುತ್ತೇನೆ ತಂದೆಯಾದ ಯೇಸುವೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. Praise the Lord. God bless you.